ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಆಡಿಯೋ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆ ಸ್ಪೀಕರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಬಹುತೇಕ ಬಿಜೆಪಿಯವರ ಬೇಡಿಕೆಗೆ ಸಿಎಂ ಓಕೆ ಅಂತ ಕೂಡ ಸೂಚಿಸಿದ್ರು. ಆದ್ರೆ ಎಸ್ಐಟಿ ತನಿಖೆ ಆಗಲೇಬೇಕು ಅನ್ನುವಂತಹ ಬಿಗಿ ಪಟ್ಟನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಿಡಿದ್ರು. ಈ ಹಿನ್ನೆಲೆಯಲ್ಲಿ ವಿಧಿ ಇಲ್ಲದೆ ಎಸ್ಐಟಿ ತನಿಖೆಗೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಒತ್ತಡಕ್ಕೆ ಮಣಿದಿರುವಂತಹ ಸಿಎಂ ಕುಮಾರಸ್ವಾಮಿ ಎಸ್ಐಟಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆಡಿಯೋ ಸ್ಫೋಟದ ಬಗ್ಗೆ ಸದನ ಸಮಿತಿ ತನಿಖೆಗೆ ಒಪ್ಪಿದಂತಹ ಸಿಎಂ ನಂತರ ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮಣಿದು ಎಸ್ಐಟಿಗೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಸದನದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಎಸ್ಐಟಿನೇ ಆಗಬೇಕು ಅಂತ ಬಿಗಿಪಟ್ಟು ಹಿಡಿದವರು ಕೊನೆಯಲ್ಲಿ ಸಭೆಯಲ್ಲಿ ಯಾಕೆ ಇದನ್ನ ಓಕೆ ಅಂತ ಅಂದ್ರು, ನಂತರ ಸಿದ್ದರಾಮಯ್ಯನವರ ಒತ್ತಡಕ್ಕೆ ಮಣಿಯುವಂತ ಅಗತ್ಯತೆ ಏನಿತ್ತು? ಕುಮಾರಸ್ವಾಮಿ ಅವರಿಗೆ ಸದನ ಅಂತಂದ್ರೆ ಕಲಾಪ ಬಜೆಟ್ ಮೇಲೆ ಚರ್ಚೆ ಆಗ್ಬೇಕು, ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ಆಗ್ಬೇಕು, ಯಾವುದೇ ಭಂಗ ಆಗ್ಬಾರ್ದು ಅನ್ನುವಂತ ಉದ್ದೇಶ ಮತ್ತೆ ಬಿಜೆಪಿ ಅವ್ರಿಗೆ ಆಟ ಆಡಿಸಬೇಕು ಅನ್ನುವಂತ ಒಂದು ಇರಾದೆ ಇತ್ತು. ಆದ್ರೆ ಬಿಜೆಪಿ ಅವರು ತುಂಬಾ ಮನವಿ ಮಾಡ್ಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಸ್ಪೀಕರ್ ಸಭೆ ಏನ್ ಇವತ್ತು ಬೆಳಿಗ್ಗೆ ನಡೀತು ಆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅವರು ಕೂಡ ಮಂಡಿದ್ರು ಕುಮಾರಸ್ವಾಮಿ ಅವರು ಬಿಜೆಪಿ ಅವರ ಒತ್ತಾಯಕ್ಕೆ. ಆದ್ರೆ ಬಿಗಿಪಟ್ಟು ಹಿಡಿದಿದ್ದಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ಈಗೋಗೆ ಹರಟಾಗಿದೆ. ಅವರ ಬೆಂಬಲಿಗ ಶಾಸಕರನ್ನೇ ಆಪರೇಷನ್ ಕಮಲಕ್ಕೆ ಒಳಗಾಗಿ ಇಷ್ಟು ದಿನಗಳ ಕಾಲ ತಿಂಗಳಾನುಗಟ್ಲೆ ಮುಂಬೈನಲ್ಲಿ ಏನ್ ಬಿಜೆಪಿ ಅವರು ಇರಿಸಿದ್ರು ಆ ಸಿಟ್ಟನ್ನ ಈಗ ಎಸ್ಐಟಿ ತನಿಖೆಗೆ ಒಪ್ಪಿಸೋ ಮೂಲಕ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರ ಮೇಲೆ ಆ ಸಿಟ್ಟನ್ನ ತೀರಿಸಿಕೊಂಡಿದ್ದಾರೆ. ಸ್ಪೀಕರ್ ಸಭೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟಣ ಬಿಡ್ಲಿಲ್ಲ, ಮತ್ತೆ ಬಿಜೆಪಿ ಅವರು ಒತ್ತಾಯಕ್ಕೂ ಕೂಡ ಮಣಿಲಿಲ್ಲ. ಆ ನಂತರ ಕಲಾಪ ಆರಂಭ ಆದಾಗ್ಲೂ ಕೂಡ ಬಹಳ ರೋಷಾವೇಶವಾಗಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು, ಎಸ್ಐಟಿಗೆ ಕೊಡ್ಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಹಾಕ್ಲೇಬೇಕು ಅನ್ನುವಂತ ವಿಚಾರ ಹೇಳ್ತಿದ್ರು. ಇಲ್ಲಿ ಎಸ್ಐಟಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವರ ಕೈವಾಡ ಇದೆ. ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಸೇಡ್ ತೀರಿಸಿಕೊಳ್ಳೋ ಮನೋಭಾವನೆಯನ್ನ ಸಿದ್ದರಾಮಯ್ಯನವರು ಹೊಂದಿದ್ರು ಅನ್ನುವಂತ ಮಾಹಿತಿ. ದಿವ್ಯಾ, ಸೇಡೋ ಮತ್ತೊಂದು, ಆದ್ರೆ ಈ ಕೇಸ್ ನಲ್ಲಿ ಸಿದ್ದರಾಮಯ್ಯನವರ ನಿಲುವು ಕರೆಕ್ಟ್ ಆಗೇ ಇದೆಯಲ್ವಾ ರಾಜ್ಯದ ದೃಷ್ಟಿಯಿಂದ? ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಮೂರು ಪಕ್ಷಗಳ ಅಡ್ಜಸ್ಟ್ಮೆಂಟ್ ಲೆಕ್ಕಾಚಾರ ನೋಡಿದ್ರೆ ಸದನ ಸಮಿತಿಗೆ ಒಪ್ಪೋ ಸಾಧ್ಯತೆ ಇತ್ತು. ಆದ್ರೆ ಸಿದ್ದರಾಮಯ್ಯ ಅವರ ಬಿಗಿಪಟ್ಟು, ಅವರ ಹಠ ಈ ಮುಖ್ಯಮಂತ್ರಿಗಳನ್ನ ಸೋಲುವಂತೆ ಮಾಡಿದೆ. ಮತ್ತೆ ಅವ್ರ ರಾಜಕೀಯ ಲೆಕ್ಕಾಚಾರ ಪ್ರಕಾರ ಅವರು ಸದನ ಸಮಿತಿಗೆ ವಹಿಸಿದ್ದಾದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ನಡುವೆ ಮತ್ತೆ ಎಲ್ಲಿ ಬಿಜೆಪಿ ಅವರು ಸಿಎಂ ಮೇಲೆ ಒಲವು ಮತ್ತೆ ವ್ಯಕ್ತಪಡಿಸ್ತಾರೋ ಅವರಿಬ್ಬರ ನಡುವಿನ ಈ ಒಲವು ಮುಂದೆ ಪಕ್ಷಕ್ಕೆ ಅಂದ್ರೆ ಸರ್ಕಾರಕ್ಕೆ ಆತಂಕ ತಂದೊಡ್ಡಬಹುದು ಅನ್ನುವಂತಹ ಲೆಕ್ಕಾಚಾರ ಸಿದ್ದರಾಮಯ್ಯನವರದು. ಆ ಹಿನ್ನೆಲೆಯಲ್ಲಿ ಎಸ್ಐಟಿಗೆ ಕೂಡ ಮೂಲಕ ಜೆಡಿಎಸ್ ಬಿಜೆಪಿ ನಡುವೆ ಸಂಘರ್ಷ ಮುಂದುವರಿಸೋದು, ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದು. ಯಾಕೆಂತಂದ್ರೆ ರಮೇಶ್ ಜಾರಕಿಹೊಳಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಖಂಡಿತವಾಗಿಯೂ ಕೂಡ ಒಡೆದಾಳುವ ನೀತಿನ ಇದು ದಿವ್ಯಾ. ಯಾಕೆಂತಂದ್ರೆ ಎಸ್ಐಟಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಗೆ ಒಂದ್ ರೀತಿ ಅಳುಕು ಉಂಟಾಗಿದೆ. ಎಸ್ಐಟಿಯಲ್ಲಿ ಖಂಡಿತವಾಗಿಯೂ ಕೂಡ ಬಿಜೆಪಿ ವಿರುದ್ಧ ತೀರ್ಪು ಬರುತ್ತೆ, ಬಿಜೆಪಿ ವಿರುದ್ಧ ತನಿಖೆಯ ವರದಿ ಬರುತ್ತೆ. ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ. ಆ ನಂತರ ಆ ಸಂದರ್ಭದಲ್ಲಿ ವರದಿ ಬಂದ ಸಂದರ್ಭದಲ್ಲಿ ಮತ್ತೆ ಬಿಜೆಪಿಗೆ ಮುಜುಗರ ಆಗುತ್ತೆ. ಅದು ಕೂಡ ಸಿದ್ದರಾಮಯ್ಯನವ್ರಿಗೆ ಬೇಕು. ಹಾಗಾಗಿ ಎಸ್ಐಟಿಗೆ ಕೊಡ್ಲೇಬೇಕು ಅನ್ನುವಂತ ಆಟವನ್ನ ಸಿದ್ದರಾಮಯ್ಯನವರು ಹಿಡಿದಿದ್ರು. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.